ಧರ್ಮಶಾಲಾ ಒಳಗೆ ಎಲ್ಲ ತಂಡಿ ಒಳಗೆ ಇವತ್ತಿನ ಮ್ಯಾಚ್ ಅದ್ರಾಗ ಒಳ್ಳೆ RCB ಬ್ಯಾಟಿಂಗ್ ಹೆಂಗಿತ್ತಂದ್ರೆ ತಂಡಿ ಒಳಗೆ ಇದ್ದವ್ರಿಗೆಲ್ಲ ಒಂಥರ ಕಾವು ಏರ್ಸಂಗಿತ್ತು. ಅಂದ್ರೆ ಈಗ ಬೆಂಕಿ ಅದು ಇದು ಏನು ಬೇಕಾಗಿಲ್ಲ, ಬರೀ RCB ಬ್ಯಾಟಿಂಗ್ ನೋಡಿದ್ರೆ ಸಾಕ ಕಾವು ಇರ್ದಂಗಿತ್ತು. ಆ ರೇಂಜಿಗೆ ಒಂದು ಬ್ಯಾಟಿಂಗ್ ಸ್ಟಾರ್ಟ್ ಆಗಿತ್ತು. ಯಾವುದಂದ್ರೆ ಇವಾಗ ಓಪನರ್ ಬಂದಂಥ ವೆಂಕಟೇಶ್ ಅಯ್ಯರ್, ವಿರಾಟ್ ಕೊಹ್ಲಿಯಿಂದ ಹಿಡಿದು ಕಡೆಯವರೆಗೂ ಆಡಿದಂಥ ರಜತ್ ಪಟಿದಾರ್ ಆಗಿರ್ಬೋದು ಮತ್ತು ಜಿತೇಶ್ ಶರ್ಮಾ ಅವರಾಗಿರ್ಬೋದು, ಅವರಿಬ್ಬರವರೆಗೂ ಸಹಿತ ಭಾರಿ ಅಂದ್ರೆ ಭಾರಿ ಮಸ್ತ್ ಬ್ಯಾಟಿಂಗ್ ಐತೆ. ಇಲ್ಲೇನು ಸ್ವಲ್ಪ ಟಿಮ್ ಡೇವಿಡ್ ಅವ್ರು ಮಾತ್ರ ಸ್ವಲ್ಪ ಲೋ ಸ್ಕೋರಿಗೆ ಔಟ್ ಆಗ್ತಾರೆ. ಅದನ್ನ ಬಿಟ್ಟರೆ ಇನ್ನು ಉಳಿದವ್ರು ಎಲ್ಲರದು ಬ್ಯಾಟಿಂಗ್ ಬೆಂಕಿ ಅನ್ಬೋದು ನಾವು. ಇನ್ನೇನಪ್ಪ ಅಂತಂದ್ರೆ 255 ಟಾರ್ಗೆಟ್ ಕೊಟ್ಟಾರೆ. ಈ ಟಾರ್ಗೆಟ್ನ GT ಅವ್ರು ಅದು ಹೆಂಗೆ ರೀಚ್ ಮಾಡ್ತಾರೋ ವಾಪಸ್ ಮಾತಾಡಿ ಯಾವ ಒಂದು ಹಂತದೊಳಗೆ ಅವ್ರನ್ನ ಕಟ್ಟಿ ಹಾಕಿ ನಮ್ಮವ್ರ ಒಂದು ಬಾಲಿಂಗ್ ಪ್ರದರ್ಶನ ಮಾಡ್ತಾರೆ. ಮತ್ತು ಎಷ್ಟು ರನ್ನಿಗೆ ಅವ್ರನ್ನ ಒಂದು 20 ಓವರಿಗೆ ಅಥವಾ 20 ಓವರ್ಗಿಂತ ಮೊದಲು ಅವ್ರನ್ನ ಆಲ್ಔಟ್ ಮಾಡೋಕೆ ಟ್ರೈ ಮಾಡ್ತಾರಂತೆ ಕಾದು ನೋಡ್ಬೇಕಾಗೈತಿ. ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ದೇವದತ್ ಪಡಿಕ್ಕಲ್ ಅವರು ಹೋಲ್ಡರ್ ಅವ್ರ ಬಾಲಿಗೆ ಔಟ್ ಆಗ್ತಾರೆ. ಹೋಲ್ಡರ್ ಅವ್ರ ಬಾಲಿಗೆ ಔಟ್ ಆದ ತಕ್ಷಣ ಅಂತಂದ್ರೆ ಇಲ್ಲಿ ಹೋಲ್ಡರ್ ಅವರು ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗ್ತಾರೆ. ಸೆಲೆಬ್ರೇಷನ್ ಮಾಡ್ಕೊಂಡು ಪ್ರಸಿದ್ಧ ಕೃಷ್ಣ ಅವ್ರ ಹತ್ರ ಹೋಗ್ತಾರೆ. ಆದರೆ ಪ್ರಸಿದ್ಧ ಕೃಷ್ಣ ಅವ್ರ ಮಕ್ಕದೊಳಗೆ ಒಂಥರ ಬೇಜಾರು ಇರ್ತೈತಿ, ಎಂಥ ಬಾಲಿಗೆ ಔಟ್ ಆಗಿಬಿಟ್ನಲ್ಲ ಅನ್ನೋಂಗೆ. ಯಾಕಂದ್ರೆ ಪ್ರಸಿದ್ಧ ಕೃಷ್ಣ ಮತ್ತು ನಮ್ಮ ದೇವದತ್ ಪಡಿಕ್ಕಲ್ ಅವರು ಇಬ್ಬರು ಕರ್ನಾಟಕದವ್ರು ಅಂತೇಳಿ ನಮಗೆಲ್ಲ ಗೊತ್ತೈತಿ. ಅದಷ್ಟೇ ಅಲ್ಲದೆ ಈಗ ಮೊನ್ನೆ ನಡೆದಂಥ ಲಾಸ್ಟ್ ರಣಜಿ ಟ್ರೋಫಿ ಒಳಗೆ ಇಬ್ಬರು ಸಹಿತ ಕೂಡಿ ಆಡಿದ್ರು. ಇಲ್ಲಿ ರಣಜಿ ಟ್ರೋಫಿ ಒಳಗೆ ಅವ್ರಿಗೆ ದೇವದತ್ ಪಡಿಕ್ಕಲ್ ಅವ್ರಿಗೆ ಕ್ಯಾಪ್ಟನ್ಸಿ ಮಾಡೋಕ್ಕೆ ಇಲ್ಲಿ ನಮ್ಮ KL ರಾಹುಲ್ ಅವ್ರು ಎಷ್ಟು ಸಹಾಯ ಮಾಡಿದ್ರಲ್ಲ, ಅಷ್ಟೇ ಸಹಿತ ಟೀಮ್ನವ್ರ ಜೊತೆಗೆ ಟೀಮ್ನವ್ರಿಗಿಂತ ಸ್ವಲ್ಪ ಹೆಚ್ಚಾಗಿ ಬಾಲಿಂಗಲ್ಲಿ ಅವರ ಒಂದು ಕ್ಯಾಪ್ಟನ್ಸಿಗೆ ಜಾಸ್ತಿ ಸಹಾಯ ಮಾಡಿದಂಥವ್ರು ಪ್ರಸಿದ್ಧ ಕೃಷ್ಣ ಅವರು. ಆದ್ದರಿಂದ ಎರಡೂ ಕೂಡಿ ಆಡಿ ಬೆಳೆದಂಥ ಹುಡುಗರು, ಆದ್ದರಿಂದ ಒಂದು ಸ್ವಲ್ಪ ಬೇಜಾರಾತ ಅನ್ಬೋದು ನಾವು. ಆದರೂ ಸಹಿತ ಅವ್ರ ಆಟ ಅವ್ರು ಆಡಿದ್ರು, ಇವ್ರ ಆಟ ಇವ್ರು ಆಡಿದ್ರು. ಅವ್ರು ಇಬ್ಬರದು ಬೇರೆ ಬೇರೆ ಟೀಮ್ ಆಗಿರ್ಬೋದು, ಆದರೂ ಒಂದು ಸ್ವಲ್ಪ ಆ ಫ್ರೆಂಡ್ಶಿಪ್ ಅನ್ನೋದು ಇದ್ದೇ ಇರ್ತೈತಲ್ಲ, ಆ ಒಂದು ಕಾರಣ. ನೀವು ಎಷ್ಟು ಜನ ಆ ಒಂದು ಫ್ರೆಂಡ್ಶಿಪ್ನ ಮತ್ತೊಬ್ಬ ಸೊಳ್ಳೆ ಅವರು ದೇವದತ್ ಪಡಿಕ್ಕಲ್ ಅವ್ರು ವಿಕೆಟ್ ಆದಾಗ ಆ ಒಂದಷ್ಟು ಪ್ರಸಿದ್ಧ ಕೃಷ್ಣ ಅವ್ರು ಬೇಜಾರಾಗಿದ್ದ ಎಷ್ಟು ಜನ ನೋಡಿದ್ರಿ, ಎಷ್ಟು ಜನ ಮಿಸ್ ಮಾಡ್ಕೊಂಡ್ರಿ ಕಮೆಂಟ್ ಮಾಡಿ ತಿಳಿಸ್ರಿ. ಅಷ್ಟೇ ಅಲ್ಲದೆ ಇನ್ನು ವಿರಾಟ್ ಕೊಹ್ಲಿ ಅವ್ರದ್ದು ವಿಕೆಟ್ ನೋಡಿದ್ರೆ ಸ್ವಲ್ಪ ಹೋಲ್ಡರ್ ಅವ್ರು ಜಾಸ್ತಿ ಸೆಲೆಬ್ರೇಷನ್ ಮಾಡಿದ್ರೆ ಅನ್ಸತಿ. ಆ ಸೆಲೆಬ್ರೇಷನ್ಗೆ ಏನಾದರೂ ವಾಪಸ್ ಒಳ್ಳೆ ರಿವೆನ್ಸ್ ತೀರ್ಸ್ಕೋತಾರ ವಿರಾಟ್ ಕೊಹ್ಲಿ ಅವರು ಈಗ ಮತ್ತೊಳ್ಳೆ ಅವ್ರದ್ದು ಒಂದು ಬ್ಯಾಟಿಂಗ್ ಬಂದಾಗ ಅಥವಾ ಹೋಲ್ಡರ್ ಅವರು ವಿಕೆಟ್ ಆದಾಗ ಏನಾಗುತ್ತೆ ಅಂತ ನೋಡೋಣ. ಇನ್ನು ಮೊನ್ನೆಗೆಲ್ಲ ಕೆಲವೊಂದಷ್ಟು ರಿವೆಂಜಸ್ ಮಾಡ್ತಾ ಇದ್ದರು. ಲಾಸ್ಟ್ ಶುಭ್ಮನ್ ಗಿಲ್ ಅವ್ರು ವಿಕೆಟ್ ಆದಾಗ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಗಿರ್ಬೋದು, ಅವಾಗ ವಿರಾಟ್ ಕೊಹ್ಲಿ ಅವ್ರು ಜಾಸ್ತಿ ಅಗ್ರೆಸಿವ್ ಆಗಿದ್ರು. ಆ ರೀತಿಯಾದಂಥ ಒಂದಷ್ಟು ಏನಾದರೂ ಮತ್ತೊಳ್ಳಿ ರಿಯಾಕ್ಷನ್ಸ್ ಮರುಕಳಿಸ್ತಾವ ಅಂತೇಳಿ ನಾವು ಕಾದು ನೋಡ್ಬೇಕಾಗೈತಿ. ಇನ್ನು ಈ ಒಂದು ಅರ್ಧ ಮ್ಯಾಚ್ ಬಗ್ಗೆ ಅಂದ್ರೆ ಫಸ್ಟ್ ಹಾಫ್ ಏನಾಯ್ತಲ್ಲ ಇದ್ರ ಬಗ್ಗೆ ನಿಮಗೆ ಏನು ಅನ್ಸತಿ ಕಮೆಂಟ್ ಮಾಡಿ ತಿಳಿಸ್ರಿ.